ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ಆಪ್ಷನ್ ಎಂಟ್ರಿ ಬಗ್ಗೆ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿಯನ್ನ ಮೊಬೈಲಲ್ಲೇ ಮಾಡ್ಬೋದಾ, ಇಲ್ಲ ಅಂತಂದ್ರೆ ಲ್ಯಾಪ್ಟಾಪ್ ಬೇಕಾ ಅಥವಾ ಬೇರೆ ಕಡೆ ಹೋಗಿ ಮಾಡಿಸ್ಬೇಕಾ, ಅಂಡ್ ಹಾಗೇನು ಸಹ ಇಲ್ಲಿ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ತುಂಬಾ ಡಿಫಿಕಲ್ಟ್ ಇರುತ್ತಾ, ಈಸಿ ಇರುತ್ತಾ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡುತ್ತೀನಿ. ಸೊ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಆದ್ರೆ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ, ನಾನು ನಿಮಗೆ ಒಂದು ಇನ್ಫಾರ್ಮೇಶನ್ ಆದ್ರೆ ಶೇರ್ ಮಾಡ್ತೀನಿ. ನೀವೇನಾದ್ರೂ ನಿಮ್ಮ ಒಂದು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ನಲ್ಲಿ 50% ಗಿಂತ ಹೆಚ್ಚು ಮಾರ್ಕ್ಸ್ ಏನಾದ್ರು ಸ್ಕೋರ್ ಮಾಡಿದ್ರೆ ಇಲ್ಲಿ ನಿಮ್ಗೊಂದು ಉತ್ತಮವಾದ ಒಂದು ಬೆಟರ್ CSC ಸೀಟ್ ಅನ್ನ ಪಡೆಯುವಂತಹ ಒಂದು ಅವಕಾಶ ಆದ್ರೆ ಇರುವಂತದ್ದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಇಲ್ಲಿ ನಿಮ್ಗೆ KCET ರ್ಯಾಂಕ್ ಮೇಲೆ ಆದ್ರೆ ಆಧಾರ ಆಗಿರೋದ್ರಿಲ್ಲ. ಇಲ್ಲಿ ಜಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಸಿಂಪಲ್ ಮ್ಯಾಥಮೆಟಿಕ್ಸ್ ಆಧಾರದ ಮೇಲೆ ಒಂದು ಆನ್ಲೈನ್ ಎಕ್ಸಾಮ್ ಆದ್ರೆ ಇರ್ತದೆ. ಆ ಒಂದು ಆನ್ಲೈನ್ ಎಕ್ಸಾಮ್ ಅನ್ನ ನೀವು ಬರೀಬೇಕು. ಆ ಒಂದು ಎಕ್ಸಾಮ್ ಲಿಂಕ್ ಅನ್ನ ಬಂದ್ಬಿಟ್ಟು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಆದ್ರೆ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಎಕ್ಸಾಮ್ ಮೂಲಕ ಈಗಾಗಲೇ ಸಹ ಇಂಡಿಯಾದಲ್ಲಿ 30ಕ್ಕೂ ಹೆಚ್ಚು CSE ಕ್ಯಾಂಪಸ್ ಗಳಲ್ಲಿ ಯಾವ್ದಾದ್ರು ಒಂದರಲ್ಲಿ AI ಆಗಿರ್ಬೋದು, ML ಆಗಿರ್ಬೋದು, ಮತ್ತೆ ಡೇಟಾ ಸೈನ್ಸ್ ನಲ್ಲಿ 4 ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ಅನ್ನು ಆದ್ರೆ ಮಾಡಬಹುದು ಆಗಿರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಈಗ ಒಂದು ಪ್ರೆಸೆಂಟ್ ಜನರೇಷನ್ಗೆ ಯಾವ ರೀತಿ ಕ್ಲಾಸ್ ರೂಮ್ಸ್ ಬೇಕೋ ಆ ರೀತಿ ಕ್ಲಾಸ್ ರೂಮ್ ಗಳಿದೆ. ಇಂಡಸ್ಟ್ರಿ ಫೋಕಸ್ಡ್ ಸಿಲೆಬಸ್ ಅಂಡ್ ಹಾಗೇನು ಸಹ ಮೊದಲ ದಿನದಿಂದಲೇ ನಿಮ್ಗೆ ಎಲ್ಲಾನು ಪ್ರಾಕ್ಟಿಕಲ್ ಆಗಾದ್ರೆ ನೀವು ಕಲಿತೀರಾ. ನಾನು ಮಾತನಾಡ್ತಿರುವಂತದ್ದು ಬಂದು NIAT ಬಗ್ಗೆ ಆದ್ರೆ ಮಾತನಾಡ್ತಿದ್ದೀನಿ. ಇಲ್ಲಿ ಸೀಟ್ಗಳು ತುಂಬಾ ಲಿಮಿಟೆಡ್ ಆಗಿರ್ತದೆ. ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಜೂನ್ 13 ಆಗಿರ್ತದೆ. ಹೋಗಿ ಅಪ್ಲೈ ಮಾಡಿ. ಲಿಂಕ್ ಅನ್ನ ಎಲ್ಲಾನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈ ಒಂದು ಅವಕಾಶ ಯಾರು ಮಿಸ್ ಮಾಡ್ಕೋಬೇಡಿ, ನೀವು ಯೂಸ್ ಮಾಡ್ಕೊಳ್ಳಿ, ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ನಾವೀಗ ಬ್ಯಾಕ್ ಟು ವಿಡಿಯೋ ಕಡೆಗೆ ಬರೋದಾದ್ರೆ, ಆಪ್ಷನ್ ಎಂಟ್ರಿ ರಿಲೇಟೆಡ್ 3 ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಮೊದಲಿಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ, ಈಗ ನೆಕ್ಸ್ಟ್ ಪ್ರೊಸೀಜರ್ ಇರುವಂತದ್ದು ನಿಮ್ಗೆ ರಿಸಲ್ಟ್ ಆದ್ರೆ ಬರಬೇಕು. ರಿಸಲ್ಟ್ ಗಾಗಿ ಸ್ಟೂಡೆಂಟ್ಸ್ ಸಾಕಷ್ಟು ವೆಯ್ಟ್ ಮಾಡ್ತಿದ್ರ ಪ್ರತಿನಿತ್ಯನೂ. ನಿಮ್ಗೆ ಇನ್ನೊಂದು 1 or 2 ಡೇಸ್ ಒಳಗಡೆ ರಿಸಲ್ಟ್ ಆದ್ರೆ ಬರುತ್ತೆ. ಇದೇ ಒಂದು ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ಆಗಾದ್ರೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಜೂನ್ ಫಸ್ಟ್ ವೀಕ್ ಒಳಗಡೆ ನಿಮ್ಗೆ ರಿಸಲ್ಟ್ ಬರುವಂತ ಎಲ್ಲಾ ತರಹದ ಪಾಸಿಬಿಲಿಟೀಸ್ ಆದ್ರೆ ಇದೆ. ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ, ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಆ ಸ್ಕೆಡ್ಯೂಲ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿ. ನಿಮ್ಗೆ ಜೂನ್ 3rd ವೀಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಇದೇ ಒಂದು ತಿಂಗಳಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಇನ್ನೂ ತುಂಬಾ ಡಿಲೇ ಆಗುತ್ತೆ ಅಂತ ಹೇಳಿ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂತ ಅಂದ್ರೆ ಈಗಾಗಲೇ ಸ್ವಲ್ಪ ಡಿಲೇ ಆಗಿರುವಂತದ್ದು. ಅದ್ರ ಜೊತೆಗೆ KA ಅವರು ಕ್ಲಿಯರ್ ಆಗಾದ್ರೆ ತಿಳಿಸ್ಕೊಟ್ಟಿದ್ದಾರೆ. KCET ಕೌನ್ಸಿಲಿಂಗ್ ಸಪರೇಟ್ ಮಾಡ್ತೀವಿ, ನೀಟ್ ಸಪರೇಟ್ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿ, ಪ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್. ಹಾಗಾಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ, ಈ ಒಂದು ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ಅಲ್ಲಿ ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ ಯಾವಾಗ ಏನು ಅಂತ ಹೇಳ್ಬಿಟ್ಟು. ಅಂಡ್ ನೆಕ್ಸ್ಟ್ ನಿಮ್ಗೆ ಜೂನ್ 3rd ವೀಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ತುಂಬಾ ಏನ್ ಡಿಲೇ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ರಿಲೇಟೆಡ್ ಇರುವಂತಹ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು, ಸರ್ ನಾವು ಆಪ್ಷನ್ ಎಂಟ್ರಿ ಈಗೆಲ್ಲ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಇರೋದ್ರಿಂದ ನಾವು ಆಪ್ಷನ್ ಎಂಟ್ರಿಯನ್ನ ಮೊಬೈಲ್ ಅಲ್ಲೇ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಹೌದು, ನೀವು ಕೂತಿರುವಂತ ಜಾಗದಿಂದಲೇ ಮೊಬೈಲ್ ಅಲ್ಲೇ ಮಾಡಬಹುದು. ಬಟ್ ಏನು ಅಂತ ಅಂದ್ರೆ, ನಿಮ್ಗೆ ಬೆಟರ್ ಪರ್ಪಸ್ಗೆ ನೀಟಾಗಿ ಈಗ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಎಲ್ಲಾ ಕಾಲೇಜಸ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. ಆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ, ನೀವು ನೀಟಾಗಿ ಕಾಲೇಜಸ್ ಅನ್ನ ಆರ್ಡರ್ ವೈಸ್ ಆಡ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ನನಗೆ ಈ ಕಾಲೇಜು, ಸೆಕೆಂಡ್ ಈ ಕಾಲೇಜು, ಥರ್ಡ್ ಈ ಕಾಲೇಜು ಅಂತ ಹೇಳಿ ಮೊಬೈಲ್ ಅಲ್ಲೂ ಸಹ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ರೆ, ಇಲ್ಲ ಅಂತಂದ್ರೆ ನಿಮ್ಮಿಂದ ಲ್ಯಾಪ್ಟಾಪ್ ಫ್ರೆಂಡ್ದು, ಬ್ರದರ್ದು ಯಾರ್ದಾದ್ರು ತಗೊಳಕ್ ಆಯ್ತು ಅಂತ ಅಂದ್ರೆ ನೀವು ಲ್ಯಾಪ್ಟಾಪ್ ಅಲ್ಲೇ ಮಾಡಿ. ಓಕೆನಾ, ಒಂದು ಬೆಟರ್ ಪರ್ಪಸ್ಗೆ ನಿಮ್ಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಮೊಬೈಲ್ ಅಲ್ಲೂ ಸಹ ಮಾಡಬಹುದು. ಮೊಬೈಲ್ ಅಲ್ಲಿ ಆಗದೇ ಇಲ್ಲ ಅನ್ನುವಂಥದ್ದು ಏನಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಮೊಬೈಲ್ ಅಲ್ಲೇ ಮಾಡಿದ್ದಾರೆ. ನಾನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ನಾನು ಒಂದು ಮೊಬೈಲ್ ಮುಖಾಂತರನೇ ಆಪ್ಷನ್ ಎಂಟ್ರಿ ಎಲ್ಲಾನು ಸಹ ಮಾಡ್ಕೊಟ್ಟಿರುವಂತದ್ದು. ನೀವು ಬೇರೆ ಸೈಬರ್ಸ್ ಹೋಗಿ ಅಪ್ಲೈ ಮಾಡಬೇಕು, ಇಲ್ಲ ಅಂತಂದ್ರೆ ನಾನು ಬೇರೆ ಕಡೆಗೆ ಹೋದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದೇ ಒಂದು ವೆಬ್ಸೈಟ್ ಅಲ್ಲಿ ಜಸ್ಟ್ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ತೀರಾ, UGC 2026 ಮೇಲೆ ಕ್ಲಿಕ್ ಮಾಡ್ತೀರಾ, ಅಭ್ಯರ್ಥಿ ಚಟುವಟಿಕೆ ಲಿಂಕ್ ಗಳು ಅಂತ ಇದೆ. ಒಂದ್ಸಲಿ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದಾದ್ಮೇಲೆ ಇಲ್ಲೇನೆ ಬರುತ್ತೆ. ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕಾಲೇಜಸ್ ನ ಆಡ್ ಮಾಡ್ಕೊಂಡು ಹೋಗಬಹುದಾಗಿರುತ್ತೆ. ನಾನು ಮುಂದಿನ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ದ ಆದ್ಮೇಲೆ ಡೆಮೋ ಮುಖಾಂತರನೇ ತೋರಿಸ್ಕೊಡ್ತೀನಿ. ಓಕೆನಾ, ಆಪ್ಷನ್ ಎಂಟ್ರಿಯನ್ನ ಮೊಬೈಲ್ ಅಲ್ಲೂ ಸಹ ಮಾಡಬಹುದು. ನಿಮ್ಗೆ ಆದ್ರೆ ಬೆಸ್ಟ್, ನಿಮ್ಮ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೆ ನಿಮ್ಗೆ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆದ್ರೆ ಲ್ಯಾಪ್ಟಾಪ್ಸ್ ಅನ್ನ ಆದ್ರೆ ಯೂಸ್ ಮಾಡ್ಕೊಳ್ಳಿ. ಏನಿಲ್ಲ, ಸ್ಕ್ರೀನ್ ದೊಡ್ಡದಾಗಿರುತ್ತೆ, ನೀಟಾಗಿ ಅಲ್ಲಿ ಗೊತ್ತಾಗುತ್ತೆ ಯಾವ ಕಾಲೇಜ್ ಆಡ್ ಮಾಡಿದೀನಿ, ಯಾವ ಕಾಲೇಜ್ ಮಿಸ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅಷ್ಟೇ. ಅಂಡ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ರಿಲೇಟೆಡ್ ಇರುವಂತಹ ಇನ್ನೊಂದು 3ನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಭಯ ಪಟ್ಟಿದ್ದಾರೆ. ಏನಕ್ಕಂತ ಅಂದ್ರೆ,
ಈಗ ನಾನು KCET ಕೌನ್ಸಿಲಿಂಗ್ ಆಗಲಿ, KE ಅವರು ನಡೆಸಿರುವಂತಹ ಕೌನ್ಸಿಲಿಂಗ್ ಆಗಲಿ, ಸರ್ ನಾನು ಫಸ್ಟ್ ಟೈಮ್ ಫೇಸ್ ಮಾಡ್ತಿದ್ದೀನಿ, ಒಂದು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಈಸಿ ಇರುತ್ತಾ ಡಿಫಿಕಲ್ಟ್ ಇರುತ್ತಾ ಅಂತ ಹೇಳಿ. ಯಾಕೆ ಸ್ಟೂಡೆಂಟ್ಸ್ ಈ ರೀತಿ ಕೇಳ್ತಿದ್ದಾರೆ ಅಂತ ಅಂದ್ರೆ, ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದೀನಿ. ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, 4,000 ಬರಲಿ, 5,000 ಬರಲಿ, 50,000 ಬರಲಿ, 80,000 ಬರಲಿ, ನಿಮ್ಮ ಒಂದು ರ್ಯಾಂಕಿಂಗು, ನೀವು ಆಪ್ಷನ್ ಎಂಟ್ರಿ ಏನ್ ಮಾಡ್ತೀರಾ, ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡ್ತೀರಾ ಆ ರೀತಿಯ ಕಾಲೇಜ್ ಸಿಗುತ್ತೆ. ನನ್ನ ರ್ಯಾಂಕಿಂಗ್ ಚೆನ್ನಾಗಿ ಬಂದಿದೆ, ಯಾವುದೋ ಒಂದು ಕಾಲೇಜ್ ನನಗೆ ಸಿಗುತ್ತೆ, ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಇಂದ ಇದ್ರೆ ಕಾಲೇಜ್ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು, ಈಗ ನೆಕ್ಸ್ಟ್ KE ಅವರು ಇನ್ನ ಇವತ್ತಿಂದ ಮುಂದೆ ಬರುವಂತ ಎಲ್ಲಾ ಅಪ್ಡೇಟ್ಸ್ ಏನೇ ಕೊಡ್ಲಿ, ಎಲ್ಲಾನು ಪ್ರತಿಯೊಂದು ಸ್ಟೆಪ್ ಅನ್ನು ನೀವು ಯಾವುದು ಇಗ್ನೋರ್ ಮಾಡಂಗಿಲ್ಲ. ನಿಮ್ದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, ಇವ್ರು ನಡೆಸುವಂತಹ ಆನ್ಲೈನ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ನೀವು ಎಷ್ಟು ಹುಷಾರಾಗಿದ್ರೆ ಅಷ್ಟು ಸೇಫ್ ಆಗ್ತೀರಾ. ಎಷ್ಟೋ ವರ್ಷ ಒಂದು 3 years ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಿದ್ದೀನಿ. ಏನಂತ ಅಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಎಷ್ಟೋ ವರ್ಷ ಏನ್ ಮಾಡಿರ್ತಾರೆ ಗೊತ್ತಾ, ರ್ಯಾಂಕಿಂಗ್ ಚೆನ್ನಾಗಿ ಬಂದಿರುತ್ತೆ, ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಮಾಡಿರೋ ಒಂದು ಮಿಸ್ಟೇಕ್ಸ್ ಇಂದ ಕೌನ್ಸಿಲಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿರಲ್ಲ, ಹಾಗಾಗಿ ಅವ್ರಿಗೊಂದು ಒಳ್ಳೆ ಕಾಲೇಜ್ ಸಿಗದೇನೂ ಸಹ ಇರ್ಬೋದು. ಹಾಗಾಗುತ್ತೆ ಅಂತ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ಹೇಳಿದೆ. ಹಾಗಾಗಿ ಇಲ್ಲಿ ಕೇಳ್ತಾ ಇದ್ದಾರೆ ನನಗೀಗ ಆಪ್ಷನ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಕೊಡ್ತಾರಲ್ವಾ, ಅದು ಈಸಿ ಇರುತ್ತಾ ಡಿಫಿಕಲ್ಟ್ ಇರುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ನೀವು ಇವತ್ತಿಂದ ಬರುವಂತಹ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ ಪ್ರತಿಯೊಂದನ್ನು ನೀಟಾಗಿ ಫಾಲೋ ಆಗಿ. ಈಗ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇಂದಾನೆ ಫಾಲೋ ಆಗಿ ಅಂತ ನಾನು ಯಾವತ್ತೂ ಸಹ ಹೇಳೋದಿಲ್ಲ. KE ವೆಬ್ಸೈಟ್ ಗೆ ಬನ್ನಿ, ಅಫಿಷಿಯಲ್ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಳಿ. ನಂತರ ಸಾಕಷ್ಟು ಯೂಟ್ಯೂಬರ್ಸ್ ವಿಡಿಯೋಸ್ ಮಾಡ್ತಾರೆ, ಅವರ ಒಂದು ವಿಡಿಯೋಸ್ ಅನ್ನು ಸಹ ನೋಡಿ. ನಿಮ್ಗೆ ಎಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೋ ನೀಟಾಗಿ ಅರ್ಥ ಮಾಡ್ಕೊಂಡು ನೀವು ಕರೆಕ್ಟ್ ಆಗಿ ಪ್ರತಿಯೊಂದು ಸ್ಟೆಪ್ ಫಾಲೋ ಮಾಡ್ಕೊಂಡು ಹೋಗಿದ್ದೀರ ಅಂತ ಅಂದ್ರೆ 100% ಆಪ್ಷನ್ ಎಂಟ್ರಿ ಈಸಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಗೆನೆ ನೀವು ಗೈಡ್ ಮಾಡ್ತೀರಾ. ಈಗ ಈ ವರ್ಷ ನೀವು ಈ ಆಪ್ಷನ್ ಎಂಟ್ರಿಯನ್ನ ಫೇಸ್ ಮಾಡಿದೀರಾ ಅಂತ ಅಂದ್ರೆ, ನೆಕ್ಸ್ಟ್ ಮುಂದಿನ ಒಂದು ಈ ಇಯರ್ ಅಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಒಂದು ಜೂನಿಯರ್ಸ್ಗೆ ನೀವು ಈಸಿಯಾಗಿ ಆದ್ರೆ ಎಕ್ಸ್ಪ್ಲೈನ್ ಮಾಡ್ತೀರಾ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಏನ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನೀವು ಕರೆಕ್ಟ್ ಆಗಿ ಇವತ್ತಿಂದ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಫಾಲೋ ಮಾಡಿದೀರಾ ಅಂತ ಅಂದ್ರೆ, ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಖಂಡಿತವಾಗ್ಲೂ ಡಿಫಿಕಲ್ಟ್ ಅಲ್ಲ, ಈಸಿನೇ. ಆಪ್ಷನ್ ಎಂಟ್ರಿ ಯಾವಾಗ ಈಸಿ, ನಾವು ಯಾವಾಗ ಕರೆಕ್ಟ್ ಆಗಿ ಎಲ್ಲ ತಿಳ್ಕೊತೀವೋ ಅವಾಗ ಈಸಿ. ನೀವು ಆ ತರದಿಂದ ಆಪ್ಷನ್ ಎಂಟ್ರಿ ಮಾಡೋದಾಗ್ಲಿ ಅಥವಾ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಅನ್ನ ಮಾಡೋದ್ರಿಂದ ಮಾತ್ರ ನಿಮ್ಗೆ ಆಪ್ಷನ್ ಎಂಟ್ರಿ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು, ಸಿಂಪಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಬಹುದು. ನೀವು ಅದ್ರ ಬಗ್ಗೆ ಯಾರನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನು ಸ್ಟೆಪ್ ಟು ಸ್ಟೆಪ್ ನಾನು ಗೈಡ್ ಮಾಡ್ತೀನಿ, ಅದು ನನ್ನ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಯಾರನ್ನು ಭಯ ಪಡೋದಕ್ಕೆ ಆದ್ರೆ ಹೋಗ್ಬೇಡಿ, ಓಕೆನಾ. ಸೊ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ರಿಲೇಟೆಡ್. ಯಾಕಂತಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳಿದ್ರು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು, ನಾನು ಹಾಗಾಗಿ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಈಗ ಯಾವ್ದರ ರಿಲೇಟೆಡ್ ಅಪ್ಡೇಟ್ ಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಸಹ ಕಾಮೆಂಟ್ ಅನ್ನ ಮಾಡಿ. ಖಂಡಿತವಾಗ್ಲೂ ಮುಂದಿನ ವಿಡಿಯೋ ಅದರ ರಿಲೇಟೆಡ್ ಆಗಿರುತ್ತೆ. ಜೊತೆಗೆ ಅಫಿಷಿಯಲ್ ಅಪ್ಡೇಟ್ಸ್ ಏನಾದ್ರು ಬಂದ್ರೆ ಅದರ ಒಂದು ರಿಲೇಟೆಡ್ ವಿಡಿಯೋಸ್ ಅದರ ಅಪ್ಲೋಡ್ ಆಗ್ತಿರುತ್ತೆ. ಪ್ರತಿಯೊಬ್ಬರು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ನೋಟಿಫಿಕೇಶನ್ ಆದ್ರೆ ಆನ್ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.